ಬೊಂಬಾಟ್ ಅಡುಗೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಒಂದು ಸೂಪರ್ ಕ್ರಿಸ್ಪಿ ಚಿಕನ್. ಅದು ನಮ್ಮ KFCಲಿ ಸಿಗೋ ಥರನೇ ಚಿಕನ್ನು. ಆಚೆಯಿಂದ ಎಷ್ಟು ಕ್ರಿಸ್ಪಿ, ಒಳಗಡೆಯಿಂದ ಅಷ್ಟೇ ಜ್ಯೂಸಿ. ಬನ್ನಿ ಈ ಕ್ರಿಸ್ಪಿ ಜ್ಯೂಸಿ ಚಿಕನ್ನ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲಲ್ಲಿ 4ರಿಂದ 5 ಟೀ ಸ್ಪೂನಷ್ಟು ಮೊಸರು ತೊಗೊಳ್ಳೋಣ. ನಿಮ್ಮ ಹತ್ರ ಮಜ್ಜಿಗೆ ಏನಾದರೂ ಇದ್ದರೆ ಮಜ್ಜಿಗೆನೂ ತೊಗೋಬೋದು. ಅದಕ್ಕೆ ಅರ್ಧದಿಂದ ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ 3/4 kg ಚಿಕನ್ನ ಹಾಕ್ಕೊತಾ ಇದ್ದೀನಿ. ನಾನು ಇವತ್ತು ತೊಗೊಂಡಿರೋದು ಲೆಗ್ ಪೀಸ್ ತೊಗೊಂಡಿದ್ದೀನಿ. ನೀವು ಯಾವ ಪೀಸ್ ಬೇಕಾದರೂ ತೊಗೋಬೋದು, ಬೋನ್ ಇರೋ ಪೀಸ್ಗಳು. ಚಿಕನ್ನಲ್ಲಿ ಮಧ್ಯ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಪೀಸ್ಗಳ್ನೂ ಹಾಕ್ಕೊಂಡು ಇದನ್ನು 1 hour ಎತ್ತಿಟ್ಬಿಡೋಣ ಸೈಡಲ್ಲಿ. ಇದೇ ರೆಸಿಪಿನ ನೀವು ವಿತ್ ಸ್ಕಿನ್ನೂ ಮಾಡ್ಕೋಬೋದು, ಅದು ಅಷ್ಟೇ ಚೆನ್ನಾಗಿ ಬರುತ್ತೆ. ಇನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ನಾನು 2 ಟೀ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ಬೇಕಿದ್ದರೆ ಇನ್ನೊಂದು ಟೀ ಸ್ಪೂನ್ವರೆಗೂ ಹಾಕ್ಕೋಬೋದು. ಅದ್ರ ಜೊತೆನೇ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೀ ಸ್ಪೂನಷ್ಟು ಸೋಯಾ ಸಾಸು, 1 ಟೀ ಸ್ಪೂನಷ್ಟು ವಿನೆಗರ್, 1 ಟೀ ಸ್ಪೂನ್ ಚಿಲ್ಲಿ ಸಾಸ್, 1 ಟೀ ಸ್ಪೂನಷ್ಟು ಟೊಮ್ಯಾಟೊ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದ್ರ ಜೊತೆಗೆ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟಿದ್ವಲ್ಲ ಚಿಕನ್ನು 1 hourಗೆ, ಅದನ್ನು ಸೇರಿಸ್ಕೊಳ್ಳೋಣ. ಆ ಮಜ್ಜಿಗೆನ ಬಿಸಾಕ್ಬಿಟ್ಟು ಒಂದ್ಸಲಿ ವಾಶ್ ಮಾಡಿಕೊಂಡು ಚಿಕನ್ನ ಅದನ್ನು ಇದರಲ್ಲಿ ವಾಪಸ್ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಏನಿಲ್ಲ ಅಂದರೂ ಒಂದು 4-5 hour ಆದರೂ ಬಿಡಲೇಬೇಕು. ಇಲ್ಲ ರಾತ್ರಿ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾರನೇ ದಿವಸ ಯೂಸ್ ಮಾಡ್ಕೋಬೋದು. ನಮ್ಮ ಚಿಕನ್ನು ಕೊನೆಗೆ ನಾವು ಫ್ರೈ ಮಾಡಿದಾಗ ಆಚೆ ಎಷ್ಟು ಕ್ರಿಸ್ಪಿ ಇರುತ್ತೆ, ಒಳಗಡೆ ಅಷ್ಟೇ ಸಾಫ್ಟಾಗಿ ಅಷ್ಟೇ ಜ್ಯೂಸಿಯಾಗಿರುತ್ತಲ್ಲ, ಅದು ನಾವು ಮಾಡಿರೋ ಮಜ್ಜಿಗೆ ಫಸ್ಟ್ ಮ್ಯಾರಿನೇಷನ್ ಇದೆಯಲ್ಲ, ಅದನ್ನು ಖಂಡಿತವಾಗ್ಲೂ 1 ಇಲ್ಲ 2 hour ಮಾಡಲೇಬೇಕು. ಅದಾದಮೇಲೆ ಈ ಮ್ಯಾರಿನೇಷನ್ ಮಾಡಿ ಸೈಡಲ್ಲಿ ಇಡೋಣ. 5-6 hour ಮ್ಯಾರಿನೇಟ್ ಆದಮೇಲೆ ಚಿಕನ್ನು ಈ ಥರ ಒಂದು ದೊಡ್ಡ ಪ್ಲೇಟು ಇಲ್ಲ ಒಂದು ದೊಡ್ಡ ಡಿಶ್ ತೊಗೊಂಡು 1/4 kg ಮೈದಾ ಹಾಕ್ಕೊಳ್ಳೋಣ. ಇನ್ನೊಂದು ಬೌಲಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ. ಇದು 1 ಪೀಸ್ ಚಿಕನ್ನು ಇದರಲ್ಲಿ ಮುಳುಗೋ ಥರ ಅಷ್ಟು ನೀರು ಇಟ್ಕೊಳ್ಳಿ. ಇವಾಗ ಮೈದಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ವೈಟ್ ಪೆಪ್ಪರ್ ಪೌಡರ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ನಾನಿಲ್ಲಿ ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡಿದ್ದೀನಿ, ನೀವು ಅದನ್ನು ಹಾಕ್ಕೋಬೋದು. ಇದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಕ್ರಿಸ್ಪಿ ಚಿಕನ್ ಮಾಡಬೇಕಾದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳೋದೇನೆಂದರೆ, ಈ ಥರ ಬ್ರೆಡ್ಡಿಂಗ್ ಈ ಥರ ಕೋಟ್ ಆದಮೇಲೆ ಸೀದಾ ಅದು ಎಣ್ಣೆಗೆ ಹೋಗಬೇಕು. ಯಾಕಂದರೆ ತಟ್ಟೆಲಿಟ್ರೂ ಫ್ಲೇಕ್ಸ್ ಕ್ರಮ್ಸ್ ಏನಿದೆ ಅದು ಅಮಕ್ದಂಗೆ ಆಗಿಬಿಡುತ್ತೆ. ಸೊ ಇದರಲ್ಲಿ ಸೀದಾ ಕೋಟಿಂಗ್ ಮಾಡಬೇಕು, ಸೀದಾ ಎಣ್ಣೆಗೆ ಹೋಗಬೇಕು. ಅದು ಕೋಟಿಂಗ್ ಮಾಡಬೇಕಾದ್ರೇ ನೀವು ಸೈಡಲ್ಲಿ ಎಣ್ಣೆನೂ ಬಿಸಿ ಮಾಡ್ಕೊಳ್ತಾ ಇರಬೇಕು. ಇವಾಗ ಒಂದೊಂದೇ ಪೀಸ್ನ ತೊಗೊಂಡು ಈ ಥರ ಮೈದಲ್ಲಿ ಕೋಟ್ ಮಾಡೋಣ. ಏನಂದರೆ ಈ ಚಿಕನ್ ಪೀಸಲ್ಲಿ ಮ್ಯಾರಿನೇಷನ್ ಕಾಣಿಸ್ದೇ ಇರೋವರೆಗೂ ಅಷ್ಟು ಚೆನ್ನಾಗೆ ಕೋಟ್ ಮಾಡಬೇಕು ಇದನ್ನು. ಮತ್ತು ಎಲ್ಲ ಎಕ್ಸಸ್ ಏನಿದೆ ಅಂದರೆ ಜಾಸ್ತಿ ಮೈದಾ ಏನಿದೆ ಅದನ್ನು ಚೆನ್ನಾಗಿ ಒಂದ್ಸಲಿ ಒದ್ರಿಕೊಂಡು ಇದನ್ನು ತಣ್ಣೀರಲ್ಲಿ ಹಾಕ್ಬಿಡೋಣ. 10 ಸೆಕೆಂಡ್ವರೆಗೂ ಇದು ತಣ್ಣೀರಲ್ಲೇ ಇರಲಿ. ಏನು ಮ್ಯಾರಿನೇಷನ್ನು ಆಚೆ ಬರಲ್ಲ, ಟೆನ್ಷನ್ ತೊಗೋಬೇಡಿ. 10 ಸೆಕೆಂಡ್ ಆದಮೇಲೆ ಇದು ಪುನಃ ಮೈದಲ್ಲಿ ಹಾಕ್ಕೊಳ್ಳೋಣ. ಮೈದಲ್ಲಿ ಹಾಕಿ ಚೆನ್ನಾಗಿ ತಿರ್ಗಾ ಇನ್ನೊಂದು ಸಲ ಕೋಟ್ ಮಾಡ್ಕೊಳ್ಳೋಣ. 2ನೇ ಕೋಟಿಂಗ್ ಅಂತೂ ತುಂಬ ಇಂಪಾರ್ಟೆಂಟು. ಇದನ್ನು ಕರೆಕ್ಟಾಗಿ ಮಾಡಿದ್ರೆ ನಿಮ್ಮ ಕ್ರಿಸ್ಪಿ ಚಿಕನ್ ಏನೋ ಸೂಪರ್ ಕ್ರಿಸ್ಪಿ ಚಿಕನ್ ಆಗುತ್ತೆ. ಒಂದ್ಸಲಿ ಈ ಥರ ಆಡಿಸಿ ನೋಡೋಣ. ಬಿರ್ಕ್ ಬಿಟ್ಕೊಂಡಂಗೆ ಕಂಡ್ರೆ ಅಲ್ಲಿಗೆ ನಿಲ್ಲಿಸೋಣ, ಇಲ್ಲಾಂದರೆ ತಿರ್ಗಾ ಕಂಟಿನ್ಯೂ ಮಾಡೋಣ. ಯಾಕಂದರೆ ತಿರ್ಗಾ ಕಾಣಲಿಲ್ಲ ಅಂತ ನಾನು ಪುನಃ ವಾಪಸ್ಸು ಅದನ್ನು ಚೆನ್ನಾಗಿ ಮೈದಲ್ಲಿ ನೋಡಿ ಅಮ್ಕಿ ನೀಟಾಗಿ ತಿರುಗಿಸ್ಕೊಂಡು ಈ ಥರ ಕೋಟ್ ಮಾಡ್ಕೊಳ್ಳೋಣ. ಇವಾಗ ಇನ್ನೊಂದು ಸಲ ಅಲ್ಲಾಡಿಸಿ ನೋಡೋಣ. ಚೆನ್ನಾಗಿ ಬಿರ್ಕ್ ಬಿಟ್ಕೊಂಡಂಗೆ ಕಂಡ್ರೆ ನಿಲ್ಲಿಸೋಣ. ನೋಡಿ ಇವಾಗ ಚೆನ್ನಾಗಿ ಬಿರ್ಕ್ ಬಿಟ್ಕೊಂಡಂಗೆ ಕಾಣ್ತಾ ಇದೆ, ಇಲ್ಲಿಗೆ ನಿಲ್ಲಿಸ್ತೀನಿ ನಾನು. 3-4 ಪೀಸ್ ಆದಮೇಲೆ ಮೈದಾ ಏನಾದರೂ ಸ್ವಲ್ಪ ಗೋಂದಾಗಿ ಕಂಡ್ರೆ ಆ ಮೈದಾನ ಬಿಟ್ಬಿಟ್ಟು ಸಪ್ರೇಟಾಗೆ ಮೈದಾ ಕಲಿಸ್ಕೊಳ್ಳೋಣ. ಮೈದಾನ ಅದಕ್ಕೆ 3 ಅಥವಾ 4 ಪೀಸಿಗೆ ಮಾತ್ರ ಕಳಿಸ್ಕೊಳ್ಳಿ ಒಂದೊಂದು ಸಲಿಗೆ. ನೋಡಿ ಈ ಥರ ಚೆನ್ನಾಗಿ ಕೋಟಿಂಗ್ ಆದಮೇಲೆ ಸೀದಾ ತಟ್ಟೆಗೂ ತಾಕಿಸ್ಬೇಡಿ, ಸೀದಾ ಎಣ್ಣೆಗೆ ಬಿಟ್ಬಿಟ್ಟು 2 ನಿಮಿಷ ಇದನ್ನು ಏನು ಮುಟ್ಟಕ್ಕೆ ಹೋಗ್ಬೇಡಿ. ತುಂಬ ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ ಗ್ಯಾಸಿನ ಫ್ಲೇಮ್ ಏನಂದರೆ ಲೋ ಟು ಮೀಡಿಯಮ್ ಇರಲಿ. ನಿಮಗೆ ಜಾಸ್ತಿ ಹೈ ಫ್ಲೇಮ್ ಏನಾದರೂ ಆದರೆ ಮೇಲೆ ಸೀದೋಗುತ್ತೆ, ಒಳಗಡೆ ಬೆಂದಿರಲ್ಲ. 2 ನಿಮಿಷಕ್ಕೂ ಈ ಥರ ಲೈಟಾಗಿ ತಿರುಗಿಸ್ಕೊಳ್ಳೋಣ. ಮತ್ತು
ಚಿಕನ್ನು 6 ರಿಂದ 10 ನಿಮಿಷವರೆಗೂ ಬೇಯಿಸ್ಕೋಬೇಕಾಗುತ್ತೆ. ನಿಮ್ಮ ಚಿಕನ್ ಟೆಂಡರ್ ಆಗಿದ್ದರೆ ಸ್ವಲ್ಪ ಜಲ್ದಿ ಬೇಯುತ್ತೆ, ಸ್ವಲ್ಪ ಬಲ್ತಿರೋದಿದ್ದರೆ 10 ನಿಮಿಷ ಕೂಡ ಆಗುತ್ತೆ. ಒಂದು ಸಲ ಈ ಸೂಪರ್ ಕ್ರಿಸ್ಪಿ ಕ್ರಂಚಿ ಒಳಗಡೆ ಅಷ್ಟೇ ಜ್ಯೂಸಿ ಚಿಕನ್ನ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಸಾಕಾಗಿ ಚಿಕ್ಕವರಿಂದ ದೊಡ್ಡವ್ರಿಗೂ ಸಾಕಾಗಿ ಖುಷಿ ಆಗ್ಬಿಡ್ತಾರೆ. Until next time, Bombat Adige signing off. See you in another great video. Bye bye.